ಸರ್ ಈಗ 14 ವರ್ಷದಿಂದ ಹಳೆ ಮೂವಿನ ಈಗ ರಿಲೀಸ್ ಮಾಡುವಂತ ಉದ್ದೇಶ ಏನು? ಒಂದು ನಿಮಿಷ ಇವ್ರು ಕೇಳಿ ಹೇಳ್ತಾರೆ. ಸರ್ ಅಮ್ಮ ಇದು ಸಿನಿಮಾ ಸುಮಾರು ಲ್ಯಾಂಗ್ವೇಜಲ್ಲಿ ಕೇಳಿದ್ರು, ಯಾಕಂದ್ರೆ ಮೇಕಿಂಗ್ ಬೇರೆ ಥರ ಇದೆ ಪಿಕ್ಚರು. ಕೇಳಿದ್ರು, ನಾ ಕೊಟ್ಟಿರಲಿಲ್ಲ, ನಾನೇ ಮಾಡ್ಬೇಕಂತಂದು ತೆಲುಗು ತಮಿಳು ಡಬ್ಬಿಂಗ್ ಮಾಡಿದೆ. ಮತ್ತು ಅದು ಮಾಡಿ ಮೇಲೆ ಕನ್ನಡ ಇರಲಿ ಅಂದ್ಬಿಟ್ಟು ಹೊಸ ಥರ ಮಾಡಿ ಮ್ಯೂಸಿಕ್ ಎಲ್ಲ ಹೊಸ ಮಾಡಿ, ಯಾಕೆ ಸ್ವಲ್ಪ ಟ್ರಿಮ್ಮಿಂಗ್ ಅಲ್ಲ ಪಿಕ್ಚರ್ ಈಗಿನ ಥರ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಹೊಸ ಸಿನಿಮಾ, ಅದು ಹಳೆ ಸಿನಿಮಾ ಅಲ್ಲ, ಇದು 14 ವರ್ಷ ಸಿನಿಮಾ ಅಲ್ಲ, ಇವಾಗ ಮಾಡಿ ಸಿನಿಮಾ ಥರ ಇದೆ. ಸರ್ ಈಗ ಹೊಸ ಮೂವಿಗೆ ಥಿಯೇಟರ್ ಬರೋದೇ ಜನ ಕಷ್ಟ. ಈಗ ಹಳೆ ಮೂವಿನ ನೀವು ರಿಲೀಸ್ ಮಾಡೋದ್ರಿಂದ ಜನ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ಅಮ್ಮ ಸಿನಿಮಾ ಚೆನ್ನಾಗಿದ್ರೆ 100% ಬರ್ತಾರೆ. ಇವತ್ತಿನ ಜನ ಬೋಗಸ್ ನೋಡಲ್ಲ, ಆ ಸಿನಿಮಾ ಗೊತ್ತು ಕ್ವಾಲಿಟಿ ಅಂತ. ಓಂ ಪ್ರಕಾಶ್ ಕ್ಯಾಲಿಬರ್ ಹೆಂಗೆ ಗೊತ್ತು, ಅಣಿನ ಕ್ಯಾಲಿಬರ್ ಹೆಂಗೆ ಗೊತ್ತು. ಅದು ಅಮ್ಮ ಇವತ್ತು ಹೆಸರು ನೋಡಿ ಎಷ್ಟು ಜನ ಬರೋದ ಸಿನಿಮಾ. ಯಾಕಂದ್ರೆ ನಾವು ಏನು ನಮ್ಮ ಎಕ್ಸ್ಪೀರಿಯನ್ಸ್ ಇದೆಯೋ ಅದು ಯೂಸ್ ಮಾಡ್ಕೊಂಡಿದ್ದು, ಈ ಡೈರೆಕ್ಟರ್ ಆಗಲಿ ನಾನಾಗಲಿ ಯೂಸ್ ಮಾಡ್ಕೊಂಡಿದ್ದು. ಅಮ್ಮ ನಾವು ಇವತ್ತು ನಾಳೆ ಬಂದಿರಲ್ಲ, ನಾವು ಒಂದು 50-60 ಕ್ಯಾಮ್ರಾನ್ ಮಾಡಿದ್ದೀನಿ, ಒಂದು 20 ಪ್ರೊಡಕ್ಷನ್ ಮಾಡಿದ್ದೀನಿ. ನನಗೆ ಈಗ ನಾ ಪಿಕ್ಚರ್ ಫ್ಲಾಪ್ ಮಾಡಿಲ್ಲ ಅಂತಲ್ಲ, ಒಳ್ಳೆ ಸಿನಿಮಾ ಯಾಕಂದ್ರೆ ಸುಮಾರು ಪಿಕ್ಚರ್ ನನ್ನ ಹತ್ರ ಇದೆ. ಯಾಕೆ ಇದೇ ಪಿಕ್ಚರ್ ಆಯ್ಕೆ ಮಾಡ್ಕೊಂಡೆ, ಒಳ್ಳೆ ಅಂದರೆ 14 ವರ್ಷ ಹಿಂದೆ ಏನು ಮೇಕಿಂಗ್ ಮಾಡಿದ್ದೆ ಅದು ಇವತ್ತು ಮಾಡಿದಂಗಿದೆ, ಅದಕ್ಕೆ ಆಯ್ಕೆ ಮಾಡ್ಕೊಂಡೆ. ಸರ್ ಪಿಕ್ಚರ್ ಅಲ್ಲಿ ಹಳೆ ಮೂವಿಲಿ ಏನಿದೆ ಡೈಲಾಗ್ಸ್ ಮತ್ತೆ ಎಲ್ಲ ಚೇಂಜಸ್ ಇದೆಯಾ? ಅದೇ ಸ್ವಲ್ಪ ಚೇಂಜ್ ಇದೆ, ಎಡಿಟಿಂಗ್ ಇದೆ, ಬೇರೆ ಬೇರೆ ಥರ ಮಾಡಿದ್ವಿ. ಮ್ಯೂಸಿಕಲ್ ಹೊಸ ನೀವು ಲೇಟೆಸ್ಟ್ ಈಗಿನ ಜನ್ರೇಷನ್ ಬೇಕಾದ ಮಾಡಿದ್ವಿ. ಇನ್ಕ್ಲೂಡಿಂಗ್ ಸೌಂಡಿಂಗ್ ಸದ್ಯ ಅಟ್ಮಾಸ್ ಲೇಟೆಸ್ಟ್, ಅವಾಗಲೇ ಡೀಟೇಲ್ಸ್ ಇತ್ತು, ಅಟ್ಮಾಸ್ ಮಾಡಿದ್ದೀವಿ. ಈಗೊಂದು ನೆಗೆಟಿವ್ ಪಿಕ್ಚರ್ ಅಲ್ಲ, ಅದುವಾಗ ನೆಗೆಟಿವ್ ಸ್ಕ್ಯಾನ್ ಮಾಡಿ ಈಗ ಹೊಸ ಥರ ಮಾಡಿದ್ವಿ. ಸೊ ಕ್ವಾಲಿಟಿ ವೈಸ್ ಮಾತಾಡಂಗೆಲ್ಲ ಬಿಡಿ. ಈ ಕನ್ನಡ ಮೂವಿಲಿ ಜಾಸ್ತಿ ಜನ ಬರ್ತಿಲ್ಲ ಅನ್ನೋದು ಮೇನ್ ಇದಿದೆ, ರೀಸನ್ಸ್ ಇದ್ದಾವೆ. ಮತ್ತೆ ಏನಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬರೇ ತೆಲುಗು ತಮಿಳು ಎಲ್ಲರೂ ಹೊರ ರಾಜ್ಯದವ್ರು ಜಾಸ್ತಿ ಬಂದಿರೋದ್ರಿಂದ ಮೂವಿಗಳು ಜಾಸ್ತಿ ಹೋಗ್ತಿಲ್ಲ, ಕನ್ನಡ ತೆಲುಗು ತಮಿಳೇ ಜಾಸ್ತಿ ಹೋಗ್ತಾ ಇರೋದು ಅನ್ನೋದು ಇವಾಗ ಬಂದಿರೋದು. ಅದಕ್ಕೇನು ಹೇಳ್ತೀರಾ? ಅದನ್ನೇ ಉಲ್ಟಾ ಮಾಡೋಣ ಅಂತ ನಾವು ನಮ್ಮ ಪಿಕ್ಚರಲ್ಲಿ ಹೋಗ್ಲಿ ಅಂತ ನಾವು ಪ್ರಯತ್ನ ನೀವು ಮಾಡ್ತೀವಿ. ತೆಲುಗು ಬೇರೆ ಮಾಡ್ತಾ ಇದ್ದೀರಾ? ಹೌದಮ್ಮ, ಅದಕ್ಕೆ ನಮ್ಮ ಪಿಕ್ಚರ್ ಅಲ್ಲೆಲ್ಲ ಹೋಗ್ಬೇಕು. ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀರಾ? ಇದು 2 ಲ್ಯಾಂಗ್ವೇಜ್, ಬಟ್ 3 ಕನ್ನಡ ತೆಲುಗು ತಮಿಳು. All the ಸೊ best, sir. ಅದರಿಂದ ನಾವು ಆ ಕ್ವಾಲಿಟಿ ಕೊಟ್ಟೆ, ಯಾಕಂದ್ರೆ ಆ ಸಿನಿಮಾ ತೆಲುಗಿನ ಜೋರಾಗದಂತೆ ಮಾಡ್ತಾರೆ ನನ್ನ ಸಿನಿಮಾ, ಅದಂತೂ ಪಕ್ಕ.